ಮನೇಲಿ ಸೊಪ್ಪು ತಿನ್ನೋಕೆ ಹಿಂಜರಿಯೋ ಮಕ್ಳಿದಾರ ಈ ರೀತಿ ರೆಸಿಪಿನ ಮಾಡ್ಕೊಡಿ. ಡೆಫಿನೆಟ್ಲಿ ಅವ್ರಿಗೆ ಇಷ್ಟ ಆಗುತ್ತೆ. ತುಂಬಾನೇ ನ್ಯೂಟ್ರಿಷನ್ ಬೆನಿಫಿಟ್ ಜೊತೆ ಟೇಸ್ಟಿ ಆಗಿರುತ್ತೆ ಈ ಮೊರಿಂಗಾ ಅಥವಾ ನುಗ್ಗೆ ಸೊಪ್ಪಿನ ಜೊತೆ ಮಾಡೋ ಎಗ್ ಬುರ್ಜಿ. ನಾನಂತೂ ಸೊಪ್ಪು ಪದಾರ್ಥ ತಿಂದೆ ತುಂಬಾನೇ ಟೈಮ್ ಆಗಿತ್ತು. ಜೆಪ್ಟೋದಲ್ಲಿ ನುಗ್ಗೆ ಸೊಪ್ಪು ನೋಡಿ ಪಲ್ಯ ಮಾಡೋಣ ಅನ್ಕೊಂಡು ಆರ್ಡರ್ ಮಾಡಿದೆ. ಡೆಲಿವರಿ ಬಂದ್ಮೇಲೆ ಗೊತ್ತಾಯ್ತು ಈ ಕ್ವಾಂಟಿಟಿಲಿ ಪಲ್ಯ ಮಾಡಿದ್ರೆ ಒಬ್ರಿಗೂ ಸಾಕಾಗ್ಲಿಕ್ಕಿಲ್ಲ ಅಂತ. ಅದಕ್ಕೆ ಸ್ವಲ್ಪ ಡಿಫ್ರೆಂಟ್ ಆಗಿರ್ಲಿ ಅಂತ ನುಗ್ಗೆ ಸೊಪ್ಪು ಜೊತೆ ಎಗ್ ಬುರ್ಜಿ ಮಾಡಿ ರುಚಿಯಾದ ಊಟ ತಿಂದೆ. ತುಂಬಾನೇ ಸಿಂಪಲ್ ಇದೆ ಮಾಡೋದು. ಮೊದಲಿಗೆ ನುಗ್ಗೆ ಸೊಪ್ಪನ್ನ ಹುಳ ಹುಪ್ಪಟೆ ಇದೆಯಾ ಅಂತ ನೋಡಿಕೊಂಡು ಚೆನ್ನಾಗಿ ಆರಿಸಿ ಆಮೇಲೆ ವಾಶ್ ಮಾಡಿ ಇಟ್ಕೋಬೇಕು. ಈಗ ಪ್ಯಾನ್ ಅಲ್ಲಿ ಸ್ವಲ್ಪ ಆಯಿಲ್ ಹಾಕಿ ನಾನಿಲ್ಲಿ ಕೋಕೋನಟ್ ಆಯಿಲ್ನ ಯೂಸ್ ಮಾಡ್ತಾ ಇದ್ದೀನಿ. ಆಯಿಲ್ ಬಿಸಿ ಆದ್ಮೇಲೆ ಸಾಸಿವೆ, ಶುಂಠಿ, ಬೆಳ್ಳುಳ್ಳಿ, ಕರಿಬೇವು ಹಾಕಿ ಅದೇ ಒಗ್ಗರಣೆಗೆ ಒಂದು ಚಾಪ್ ಮಾಡಿರೋ ಈರುಳ್ಳಿ, 2 ಕಾಯಿ ಮೆಣಸು, ಅರ್ಧ ಟೊಮೆಟೊ ಹಾಕಿ ಬೇಯಿಸಿ ನಂತರ ನುಗ್ಗೆ ಸೊಪ್ಪು ಹಾಕಿ ಸ್ವಲ್ಪ ಅರಿಶಿನ, ಉಪ್ಪು ಬೆರೆಸಿ ನುಗ್ಗೆ ಸೊಪ್ಪು ಬಾಡೋವರೆಗೂ ಚೆನ್ನಾಗಿ ಬೇಯಿಸಬೇಕು. ಇನ್ನೊಂದು ಪಾತ್ರೆಯಲ್ಲಿ 4 ಮೊಟ್ಟೆ, ಸ್ವಲ್ಪ ಪೆಪ್ಪರ್ ಪೌಡರ್, ಸ್ವಲ್ಪ ಉಪ್ಪು ಬೆರೆಸಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಆಮೇಲೆ ನುಗ್ಗೆ ಸೊಪ್ಪು ಬೆಂದಿದ್ಯಾ ಅಂತ ನೋಡಿಕೊಂಡು ಸೊಪ್ಪಿನ ಪಲ್ಯನ ಒಂದು ಬದಿಗೆ ಸರಿಸಿ ಮೊಟ್ಟೆನ ಮತ್ತೊಂದು ಬದಿಗೆ ಹುಯ್ಬೇಕು. ಮೊಟ್ಟೆ ಬೇಯ್ತಾ ಬರ್ತಿದ್ದಂಗೆ ಪಲ್ಯದ ಜೊತೆ ಮಿಕ್ಸ್ ಮಾಡಿದ್ರೆ ಹೆಲ್ದಿ ಮತ್ತು ಟೇಸ್ಟಿಯಾದ ಮೊರಿಂಗಾ ಎಗ್ ಬುರ್ಜಿ ರೆಡಿ ಆಗುತ್ತೆ. ತುಂಬಾನೇ ಡೆಲಿಷಿಯಸ್ ಹಾಗೆ ನ್ಯೂಟ್ರಿಷನ್ ಹೊಂದಿರುವ ಈ ರೆಸಿಪಿನ ನೀವು ಮನೇಲಿ ಟ್ರೈ ಮಾಡಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಅಂಡ್ ಶೇರ್ ಮಾಡಿ ಅಂತ ಹೇಳ್ತಾ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಬಾಯ್.